ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಮೈನಾರಿಟಿ ಸ್ಟೂಡೆಂಟ್ಸು ಯಾರೆಲ್ಲ ಇದ್ದೀರಾ, ಈಗಾಗಲೇ ನೀವು ಸ್ಕಾಲರ್ಶಿಪ್ಗೆ ಪ್ರೈಸ್ ಮನಿಗೆ ಅಪ್ಲಿಕೇಶನ್ನ 2024 ನೀವು ಅಪ್ಲೈ ಮಾಡಿದ್ದೀರಾ. ಸೊ ಅದು ಬಂದುಬಿಟ್ಟು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನೀವು ಅಪ್ಲೈನ ಮಾಡಿರ್ತೀರ. ಸೊ ಆ ಒಂದು ಸೇವಾ ಸಿಂಧುನಲ್ಲಿ ಯಾವೊಂದು ಸ್ಕ್ಯಾಮ್ ಅಂತಂದರೆ, ಇದು ಬಂದುಬಿಟ್ಟು ಮೈನಾರಿಟಿ ಸ್ಟೂಡೆಂಟ್ಸು ಅಪ್ಲಿಕೇಶನ್ ಫಾರ್ ಇನ್ಸೆಂಟಿವ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ಸು 2024-25ನಲ್ಲಿ ನೀವು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಆ ಒಂದು ಪ್ರೈಸ್ ಮನಿಗೆ ಅಪ್ಲಿಕೇಶನ್ನ ಹಾಕಿದ್ದೀರಾ. ಸೊ ಈ ಒಂದು ಪ್ರೈಸ್ ಮನಿಗೆ ಅಪ್ಲಿಕೇಶನ್ನು ಯಾವೆಲ್ಲ ಸ್ಟೂಡೆಂಟ್ಸ್ ಹಾಕಿದ್ದೀರಾ ಅಂತಂದರೆ, BSc ನರ್ಸಿಂಗ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸು ಮತ್ತು JNM ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸು ಯಾರೆಲ್ಲ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇದ್ದೀರಾ ಅಂತಂದರೆ ಮೈನಾರಿಟಿ ಸ್ಟೂಡೆಂಟ್ಸ್. ಇದರಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದರೆ, ಸೊ ನೋಡ್ಕೊಳ್ಳೋದಾದರೆ ಇದರಲ್ಲಿ ಕ್ರಿಶ್ಚಿಯನು, ಮುಸ್ಲಿಮು, ಜೈನು, ಫಾರ್ಸಿಯನು ಮತ್ತು ಬೌದ್ಧಿಸ್ಟು, ಸೊ ಇಷ್ಟು ಸ್ಟೂಡೆಂಟ್ಸು ಬರ್ತೀರಾ. ಸೊ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ ಇನ್ಸೆಂಟಿವ್ ಫಾರ್ ಇದು ಒಂದು ಅಪ್ಲಿಕೇಶನ್ ಹಾಕಿದರೆ, ಈ ಒಂದು ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಹಾಕಿದರೆ, ಸೊ ಈ ಒಂದು ಸ್ಟೇಟಸ್ಸು ಯಾವ ರೀತಿ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಫೋನಲ್ಲಿ, ಮತ್ತು ನಿಮಗೆ ಅಮೌಂಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿದೆಯೋ ಇಲ್ವ ಅಂತಲೂ ಅಲ್ಲಿ ತೋರಿಸ್ಕೊಡುತ್ತೆ. ಆಫೀಸರ್ಸು ಏನು ಫಾರ್ವರ್ಡ್ ಮಾಡಿದಾರೋ ಅಥವಾ ಡೆಲಿವರ್ಡ್ ಆಗಿದ್ದಾನೋ, ಏನು ರಿಜೆಕ್ಟ್ ಆಗಿದ್ದಾನೆ ಅಂತ ನಿಮ್ಮೊಂದು ಮೊಬೈಲ್ ಮುಖಾಂತರ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಸಿಂಪಲಾಗಿ ಏನು ಮಾಡಬೇಕಿಲ್ಲ, ನಿಮ್ಮೊಂದು ಫೋನಲ್ಲಿ ಗೂಗಲ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಸಿಂಪಲಾಗಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೆಕ್ ಯುವರ್ ಅಪ್ಲಿಕೇಶನ್ ಫಾರ್ ಸ್ಟೇಟಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ನೀವು ಅಲ್ಲಿ ಸರ್ಚ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಟೈಪ್ ಮಾಡಿಕೊಂಡು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಫಸ್ಟ್ನೇ ವೆಬ್ಸೈಟೇ ಶೋ ಆಗ್ತಿದೆ ಅಲ್ವಾ, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ಸೇವಾ ಸಿಂಧು ಅಂತೇಳಿ. ಈ ಒಂದು ಅಪ್ಲಿಕೇಶನ್ ಮೇಲೆ ನೀವು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿಕೊಂಡಾಗ ನೋಡ್ಕೊಳ್ಳಿ, ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ಇಲ್ಲಿ ಗ್ರಾಮ 1 ಅಂತ ಶೋ ಆಗ್ತಿದೆ ಅಲ್ವಾ, ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ನೋಡ್ಕೊಳ್ಳಿ, ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅಂತ ಶೋ ಆಗ್ತಿದೆ ಅಲ್ವಾ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಕಡೆ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತಿದೆ. ಸೊ ಈ ಕಡೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ, ಸೆಕೆಂಡ್ ಒನ್ ಇದೆ ಅಲ್ವಾ, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ, ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಕ್ಲಿಕ್ನ ಮಾಡ್ಕೊಂಡಾಗ ನೋಡ್ಕೊಳ್ಳಿ, ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸು ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಅಂತೇಳಿ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ, ನೀವು ಅಪ್ಲಿಕೇಶನ್ ಫಾರ್ ಇನ್ಸೆಂಟಿವ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ಸ್ ಅದು ಒಂದು ಅಪ್ಲಿಕೇಶನ್ ಹಾಕಿದ್ದೀರಲ್ವಾ, ಸೊ ಆ ಒಂದು ಸ್ಕ್ಯಾಮ್ಗೆ, ಆ ಒಂದು ಪ್ರೈಸ್ ಮನಿಗೆ. ಸೊ ಇಲ್ಲಿ ಅದನ್ನು ಚೆಕ್ ಮಾಡಬೇಕು ಸ್ಟೇಟಸ್ ಅಂದರೆ, ಇಲ್ಲಿ ಫಸ್ಟು ಸೆಲೆಕ್ಟ್ ಆನ್ ಆಪ್ಷನ್ಸ್ ಟು ಟ್ರ್ಯಾಕ್ ಅಪ್ಲಿಕೇಶನ್ ಅಂತಿದೆ ಅಲ್ವಾ, ಥ್ರೋ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಮೇಲೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ರೆಫರೆನ್ಸ್ ನಂಬರ್ ಕೊಟ್ಟಿರುತ್ತೆ. ಸೊ ಇಲ್ಲಿ ಫಸ್ಟ್ನೇ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಂದುಬಿಟ್ಟು ಕೆಳಗಡೆ ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತಿದೆ ಅಲ್ವಾ ಮುಂದೆ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಇಲ್ಲಿ ನೀವು ಅಲ್ಲಿ ಎಂಟರ್ ಮಾಡ್ಕೋಬೇಕು. ಸೊ ಎಂಟರ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಟ್ರ್ಯಾಕ್ ಥ್ರೋ ಅಂತಿದೆ, ಇಲ್ಲಿ ಮುಂದ್ಗಡೆ ನೋಡ್ಕೊಳ್ಳಿ ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ಅಂತ ಇದೆ ಅಲ್ವಾ, ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ, ಸೊ ನೀವು ಯಾವ ಒಂದು ಡೇಟಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. 2024ನಲ್ಲಿ ಹಾಕಿರೋದ್ರಿಂದ ನಾನು 2024 ಮತ್ತು ಮಂತ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಡೇಟ್ನು ಸೆಲೆಕ್ಟ್ ಇಲ್ಲಿ ಮಾಡ್ಕೋಬೇಕು ನೀವು. ಸೊ ಮಾಡ್ಕೊಂಬಿಟ್ಟು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಯಾವ ರೀತಿ ಇದೆ ಅಲ್ವಾ ಈ ಒಂದು ಕ್ಯಾಪ್ಚಾ, ಸೊ ಈ ಒಂದು ಕ್ಯಾಪ್ಚನ ನೀವು ಇಲ್ಲಿ ಕರೆಕ್ಟಾಗಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ಯಾಪ್ಚನ ನೀವು ಫಿಲ್ ಮಾಡಿದ ನಂತರ ಸೊ ಕೆಳಗಡೆ ನೋಡ್ಕೊಳ್ಳಿ ಸಬ್ಮಿಟ್ ಅಂತ ಶೋ ಆಗ್ತಿದೆ ಅಲ್ವಾ, ಈ ಒಂದು ಸಬ್ಮಿಟ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಸಬ್ಮಿಟ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಂಗೆ ಇಲ್ಲಿ ನೋಡ್ಕೊಳ್ಳಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬರುತ್ತೆ, ನೇಮ್ ಆಫ್ ದ ಸರ್ವಿಸ್ ಬರುತ್ತೆ, ಅಪ್ಲಿಕೇಶನ್ ಫಾರ್ ಇನ್ಸೆಂಟಿವ್ ಫಾರ್ ಮೈನಾರಿಟಿ ಸ್ಟೂಡೆಂಟ್ಸ್ ಪರ್ಸೂರಿಂಗ್ BSc ನರ್ಸಿಂಗ್ ಆ್ಯಂಡ್ JNM ಫಾರ್ ದ ಇಯರ್ 2024-25 ಮತ್ತು ಇಲ್ಲಿ ಅಪ್ಲೈಡ್ ಯಾರು ಮಾಡೋರು ಅವರ ಒಂದು ನೇಮ್ ಬರುತ್ತೆ, ಅಪ್ಲಿಕೇಶನ್ ಡ್ಯೂ ಡೇಟ್ ಬರುತ್ತೆ. ಇಲ್ಲಿ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ನೋಡ್ಕೊಳ್ಳಿ ಅಪ್ಲಿಕೇಶನ್ ಸಬ್ಮಿಷನ್ನು ಇಲ್ಲಿ ಡೀಟೇಲ್ಸು ಕೊಟ್ಟವ್ರೆ, ಅಕ್ನಾಲೇಜ್ಮೆಂಟ್ ನಂಬರು ಸ್ಟೇಟಸಲ್ಲಿ ಕಂಪ್ಲೀಟೆಡ್ ಆಗಿದೆ.
ಇಲ್ಲಿ ಬಂದುಬಿಟ್ಟು ವೆರಿಫಿಕೇಷನ್ ಬೈ ಡಿಸ್ಟ್ರಿಕ್ಟ್ ಆಫೀಸರ್ ಬಂದುಬಿಟ್ಟು ಇದು ಎನ್ನೆ ಅಂತಂದರೆ ನಾಟ್ ಅಪ್ಲಿಕೇಬಲ್. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ನಿಮ್ಮ ಫಿಲ್ ಮಾಡಿ ಅದು ಕೊಟ್ಟಿರ್ತೀರಲ್ವ ಸಬ್ಮಿಟ್ಟು, ಅದು ನಾಟ್ ಅಪ್ಲಿಕೇಬಲ್ ಆಗುತ್ತಂತೆ ಇವ್ರಿಗೆ. ಅದು ಏನು ಅವಶ್ಯಕತೆ ಇಲ್ಲ ಅಂತ ತೋರಿಸ್ತವ್ರೆ. ಇಲ್ಲಿ ವೆರಿಫಿಕೇಷನ್ ಮಾಡಿದಾಗ ಅದು ಡಿಸ್ಟ್ರಿಕ್ಟ್ ಆಫೀಸರ್ ಬಂದುಬಿಟ್ಟು, ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಬಂದುಬಿಟ್ಟು ನೋಡ್ಕೊಳ್ಳಿ ಫಾರ್ವರ್ಡೆಡ್ ಅಂದರೆ ಫಾರ್ವರ್ಡ್ ಮಾಡಲಾಗಿದೆ, ಅಂದರೆ ಮುಂದಿನ ಹಂತಕ್ಕೆ ತಳ್ಳಲಾಗಿದೆ ಅಂತ ಅರ್ಥ ಅದು. ನೆಕ್ಸ್ಟ್ ಒನ್ ನೋಡ್ಕೊಳ್ಳಿ ವೆರಿಫಿಕೇಷನ್ ಬೈ ಅಸಿಸ್ಟೆಂಟ್ ಡೈರೆಕ್ಟ್ರು. ಇದು ಡಿಸ್ಟ್ರಿಕ್ಟ್ ಆಫೀಸರ್ ಬೇರೆ, ಇಲ್ಲಿ ವೆರಿಫಿಕೇಷನ್ ಬೈ ಅಸಿಸ್ಟೆಂಟ್ ಡೈರೆಕ್ಟ್ರು ಬಂದುಬಿಟ್ಟು ಇದೂ ಸೇಮ್ ಇದೆ, ಫಾರ್ವರ್ಡೆಡ್ ಅಂತ ಕೊಟ್ಟಿದ್ದಾರೆ ಈ ಸ್ಟೇಟಸಲ್ಲಿ ಬಂದುಬಿಟ್ಟು. ಇಲ್ಲಿ ನೋಡ್ಕೊಳ್ಳಿ ವೆರಿಫಿಕೇಷನ್ ಬೈ ಡಿಸ್ಟ್ರಿಕ್ಟ್ ಆಫೀಸರ್ ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿದ್ದೀವಿ ಫಾರ್ವರ್ಡ್ ಆಗಿದೆ ಅಲ್ವಾ, 52 ಡೇಸ್ ತೊಗೊಳ್ತಾರೆ ಅದು ಮುಂದಿನ ಹಂತಕ್ಕೆ ಹೋಗಬೇಕು ಅಂತಂದರೆ. ನಂತರ ಇಲ್ಲಿ ವೆರಿಫಿಕೇಷನ್ ಬೈ ಅಸಿಸ್ಟೆಂಟ್ ಡೈರೆಕ್ಟ್ರು ಇದು ಇದೆ ಅಲ್ವಾ, ಇಲ್ಲಿ ಫಾರ್ವರ್ಡೆಡ್ ಆಗಿದೆ, ಇದು ಬಂದುಬಿಟ್ಟು 45 ಡೇಸ್ ಆಗುತ್ತೆ ಇದು ಮುಂದಿನ ಹಂತಕ್ಕೆ ತಳ್ಳಬೇಕು ಅಂತಂದರೆ, ಅಂದರೆ ಕಳಿಸ್ಬೇಕು ಅಂದರೆ. ಇಲ್ಲಿ ಲಾಸ್ಟ್ ಒಂದು ಬಂದುಬಿಟ್ಟು ಮತ್ತೆ ಈ ವೆರಿಫಿಕೇಷನ್ ಬೈ ಡೈರೆಕ್ಟ್ರದ್ದು ಐತಲ್ವಾ, ಇದು ಬಂದುಬಿಟ್ಟು ಡೆಲಿವರ್ಡ್ ಅಂತ ಇದ್ದರೆ, ಸೊ ಇದು ನಿಮಗೆ ಈ ಡೆಲಿವರ್ಡ್ ಅಂತ ಬಂದಿದ್ದು 5 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಅಪ್ಲಿಕೇಶನ್ ಫಾರ್ ಇನ್ಸೆಂಟಿವ್ ಫಾರ್ ಇದಕ್ಕೆ ನೀವು ಮೈನಾರಿಟಿ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕಿದ್ದೀರಲ್ವ ಈ ಒಂದು ಸ್ಕ್ಯಾಮ್ಗೆ ಪ್ರೈಸ್ ಮನಿಗೆ, ಸೊ ಡೆಲಿವರ್ಡೆಡ್ ಅಂತ ಇದ್ದರೆ ಈ ಒಂದು ವೆರಿಫಿಕೇಷನ್ ಮಾಡಿರ್ತಕ್ಕಂಥ ಇದು ಡೈರೆಕ್ಟ್ರ್ ಇದ್ದಾರಲ್ವಾ, ಇದೇನಾದರೂ ಮೈನಾರಿಟಿ ಆಫೀಸಿಂದ ಡೆಲಿವರ್ಡೆಡ್ ಅಂತ ಬಂದರೆ ವಿತಿನ್ 5 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಅಮೌಂಟು ಜಮಾ ಆಗುತ್ತೆ. ಸೊ ಅಮೌಂಟು ಬಂದಿದ್ದೀನಿ ಇಲ್ವಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.